ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಹೊಸ ವ್ಲಾಗ್ನ ನಾನು ಹೊಸ ಬೇರೆ ತರ ಒಂದು ಕಂಟೆಂಟ್ ನ ಕೊಡೋಣ ಅಂತ ನಿಮ್ ಜೊತೆಗೆ ನಾನು ಬಂದಿದ್ದೀನಿ. ಇವತ್ತು ನಾನು ಇವಾಗ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ಆಗಿರ್ಬೋದು, ಇವಾಗ ನಾವು ಸ್ಯಾರಿ ಉಟ್ಕೊಂಡು ಹೋಗ್ಬೇಕಿದ್ರೆ ಕೆಲವೊಂದು ಹೇರ್ ಸ್ಟೈಲ್ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವ ಹೇರ್ ಸ್ಟೈಲ್ ಹಾಕೊಂಡು ಹೋಗೋಣ, ಕೆಲವೊಂದು ಹೇರ್ ಸ್ಟೈಲ್ ಗೊತ್ತಿದ್ರು ಕೆಲವೊಂದ್ಸಲ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೆಲವೊಂದಷ್ಟು ಫಂಕ್ಷನ್ ಹೇರ್ ಸ್ಟೈಲ್ ಆಗಿರ್ಬೋದು, ಪಾರ್ಟಿ ಹೇರ್ ಸ್ಟೈಲ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುವಂತ ಹೇರ್ ಸ್ಟೈಲ್ ನ, ಹಾಗೆ ಸ್ಯಾರಿ ವೇರ್ ಮಾಡಿದಾಗ ಯಾವ ತರ ಹೇರ್ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕೆಲವೊಂದಷ್ಟು ಹೇರ್ ಸ್ಟೈಲ್ ಗಳನ್ನ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ. ಈ ವ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡಿ, ಬಹಳಷ್ಟು ಚೆನ್ನಾಗಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಎಲ್ಲಾ ಹೇರ್ ಸ್ಟೈಲ್ ಗಳು ಅಂತ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಹೇರ್ ಸ್ಟೈಲ್ ನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಮೊದಲನೇದಾಗಿ ಇವಾಗ ಕಾಲೇಜ್ ಹೋಗೋ ಹುಡುಗಿರಿಗೆಲ್ಲ ಹೇರ್ ಸ್ಟೈಲ್ ಅಂದರೆ ಪಫ್ ಹಾಕೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ. ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಕೆಲವರಿಗೆ ಬರ್ತಿರಲ್ಲ. ಅದನ್ನು ಈಸಿಯಾಗಿ ಹೇಗೆ ವಿತೌಟ್ ಅದು ಪಫ್ ಬ್ಯಾಂಡ್ ಯಾವುದೇ ಕೂಡ ಯೂಸ್ ಮಾಡಿದೆ ನಾನು ಹೇಗೆ ತುಂಬ ಈಸಿಯಾಗಿ ಅಷ್ಟು ವಿತಿನ್ 5 ಮಿನಿಟ್ಸಲ್ಲೇ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬೋದು. ನೋಡಿ, ಈ ಥರ ನೀವು ಪಾರ್ಟ್ ನಾನು ತೋರಿಸಿದ್ನಲ್ಲ, ಹೇರ್ಸ್ನ ಮುಂದೆ ಇದು ಐಬ್ರೋ ಆ ಕಡೆ ಈ ಕಡೆ ಸೈಡು ನಮಗೆ ಎಡ್ಜ್ ಇರುತ್ತಲ್ಲ ಅಷ್ಟು ಬರೋ ಹಾಗೆ ಒಂದು ಪಾರ್ಟ್ ಆಗೋ ಅಷ್ಟು ಹೇರ್ಸ್ನ ತಗೋಬೇಕು. ತಗೊಂಡಾದ್ಮೇಲೆ ಈ ಥರ ನೋಡಿ ಹೇರ್ಸ್ ನಾನು ತೋರಿಸಿದೆ ಆಲ್ರೆಡಿ ನಿಮಗೆ. ಹಿಂದೆ ಒಂದು ಸ್ವಲ್ಪ ಕೂಮಿಂದ ಒಂದು ಸ್ವಲ್ಪ ಹರಡೋ ಥರ ಮಾಡ್ಕೋಬೇಕಾಗತ್ತೆ. ಆ ಥರ ಮಾಡಿಕೊಂಡು ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ನೋಡಿ ಪಫು ಆ ಥರ ಒಂದು ಸ್ವಲ್ಪ ಎತ್ಕೊಂಡು, ಅಂದರೆ ಮೇಲೆ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ನೋಡ್ಬೋದು ಈ ಥರ ಪಫು ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ನೀವು ಪೂರ್ತಿ ವಿಡಿಯೋನ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ತುಂಬ ಈಸಿಯಾಗಿ ನೋಡ್ಕೋಬಹುದು. ಮತ್ತೆ ಏನಾದರೂ ಕೆಲವೊಂದು ಟೈಮ್ ಶೇಪ್ ಬರಲಿಲ್ಲ ಅಂದರೆ ನೀವು ಕ್ಲಿಪ್ ಹಾಕ್ಕೊಂಡು ಒಂದು ಸ್ವಲ್ಪ ಕೂದಲನ್ನ ಈ ಥರ ಎತ್ಕೊಂಡು, ನಾನು ಆವಾಗಲೇ ತೋರಿಸಿದ್ನಲ್ಲ ಈ ಥರ ಎತ್ಕೋಬೇಕಾಗತ್ತೆ ಅಷ್ಟೇ. ಮತ್ತಿಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಿರ್ಬೋದು ನೀವು. ಅದಾದಮೇಲೆ ನಾವು ಈ ಕಡೆ ಆ ಕಡೆ ಒಂದು ಸ್ವಲ್ಪ ಕೂದಲು ಉಳಿದಿರತ್ತಲ್ಲ ಅದನ್ನು ನೋಡಿ ಈ ಥರ ಸ್ವಲ್ಪ 2 ಪಾರ್ಟ್ ಉಳಿದಿರತ್ತಲ್ಲ ಅದನ್ನು ತಗೊಂಡು ಕೂಡ ನೀವು ಕ್ಲಿಪ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಕ್ಲಿಪ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಪಫ್ ರೆಡಿ ಆಗುತ್ತೆ. ಯಾವುದೇ ರೀತಿಯಾದಂಥ ಬ್ಯಾಂಡ್ ಕೂಡ ಯೂಸ್ ಮಾಡದೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ಬೋದು ನೋಡಿ ಪಫ್ನ. ಹಾಗೆ ನೋಡಿ ಈ ಥರ ಎಲ್ಲ ನೀಟ್ ಆದಮೇಲೆ ಒಂದು ನೀವು ಪೋನಿ ಹಾಕ್ಕೋತೀವಿ ಅಂದರೆ ಈ ಥರ ಹಾಕ್ಕೋಬಹುದು. ತುಂಬ ಹೈಟಾಗಿ ಈ ಥರ ಪಫ್ ಹಾಕಿ ತುಂಬ ಹೈಟಾಗಿ ಪೋನಿನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಲ್ಲ ಕುರ್ತಾ ಮೇಲೆ. ನೋಡಿ, ಈ ರೇಂಜಿಗೆ ನಾನು ಎಷ್ಟು ಹೈಟ್ ಒಂದು ಕ್ಲಿಪ್ನ ಅಡ್ಜಸ್ಟ್ ಮಾಡಿರ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಡೌನ್ ಬಂದರೆ ಅಷ್ಟೇ ಸಾಕಾಗತ್ತೆ. ನೋಡ್ತಿರ್ಬೋದು ನೀವು ನನ್ನ ವಾಯ್ಸಿಗಿಂತ ನೀವು ಕರೆಕ್ಟಾಗಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಈ ಥರ ಪಫ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲು ತುಂಬ ಈಸಿಯಾಗಿರುತ್ತೆ. ಈ ಹೇರ್ ಸ್ಟೈಲ್ ಮಾತ್ರ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಮಾತ್ರ ತುಂಬ ಈಸಿಯಾಗಿ ನೀವು ಕಾಲೇಜಿಗೆ ಹೋಗ್ತಿರೋರು ಯಾರಾದರೂ ಆಗಿದ್ರೆ ಅಥವಾ ಮನೆಯಲ್ಲಿ ಫಂಕ್ಷನ್ನಿಗೆ ಆದರೂ ನಾವು ಸ್ಯಾರಿ ವೇರ್ ಮಾಡಿಕೊಂಡು ಕೂಡ ಈ ಹೇರ್ ಸ್ಟೈಲ್ನ ನೀವು ಮಾಡ್ಕೋಬಹುದು. ನೋಡಿ, ಈ ಥರ 2 ಪಾರ್ಟಿಷನ್ನ ಯಾವ ಕಡೆ ಸೈಡ್ನ ಬೈತಲ್ಲೇ ತೆಗಿತೀರಾ ಅದನ್ನು ತಗೊಂಡು ನೋಡಿ ಈ ಥರ ಹಿಂದ್ಗಡೆ ಸ್ವಲ್ಪ ಕೂದಲು ಏನು ಉಳಿದಿರುತ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಈ ಥರ ನಾವು ತಗೋಬೇಕಾಗತ್ತೆ. ಈ ಥರ ಎಲ್ಲ ಹೇರ್ಸ್ನ ಬಿಟ್ಟಿರ್ತೀವಲ್ಲ ಒಂದು ಸ್ವಲ್ಪ ತಗೊಂಡು ಅದನ್ನು 3 ಪಾರ್ಟಾಗಿ ಮಾಡಿಕೊಂಡು ಈ ಥರ ನೋಡಿ ನಾವು ಜಡೆನ ಹೇಗೆ ಹೆಣಿತೀವಲ್ಲ ಆ ಥರನೇ ಹೆಣಿತಾ ಹೋದರೆ ಅಷ್ಟೇ ಆಗುತ್ತೆ. ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಎಲಿಗೆಂಟಾಗಿ ಕಾಣ್ತೀರಿ ಅಂದರೆ ಯಾವ ಬ್ಯೂಟಿ ಪಾರ್ಲರಿಗೂ ಹೋಗೋ ಅವಶ್ಯಕತೆ ಇರಲ್ಲ ನಮಗೆ ಹೇರ್ ಸ್ಟೈಲಿಗೆ ಅಂತಲೇ. ಇದನ್ನು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರಿ ಅಂದರೆ ತುಂಬ ಚೆನ್ನಾಗಿ ನಾವು ಹೇರ್ ಸ್ಟೈಲ್ನ ಮಾಡ್ಕೋಬಹುದು. ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಬೇಕಿದ್ರೆ ಇದರಲ್ಲಿ ಯಾವುದಾದ್ರೂ ಹೇರ್ ಸ್ಟೈಲ್ ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೂ ಪರ್ಫೆಕ್ಟಾಗಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ವಿತಿನ್ 5 ಮಿನಿಟ್ಸಲ್ಲೇ ನಾನು ಯಾವ್ಯಾವ ಹೇರ್ ಸ್ಟೈಲ್ ತೋರಿಸ್ತೀನಲ್ಲ ಅದನ್ನೆಲ್ಲ ವಿತಿನ್ 5 ಮಿನಿಟ್ಸಲ್ಲೇ ಮಾಡ್ಬೋದು. ನೋಡಿ, ಇವಾಗ ಏನು ಅಡ್ಜಸ್ಟ್ ಮಾಡಿದ್ರಲ್ಲ ಒಂದು ಸೈಡು, ಅದೇ ಥರ ಇನ್ನೊಂದು ಸೈಡು ಕೂಡ ಈ ಥರ ಜಡೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದೇ ಕಡೆ ಹಾಕ್ಕೊಂಡ್ರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ. 2 ಕಡೆ ನೋಡಿ ಈ ಥರ 3 ಪಾರ್ಟ್, ಒಂದು ಲೇಯರ್ ತಗೊಂಡು 3 ಪಾರ್ಟ್ ಮಾಡಿಕೊಂಡು ಉಳಿದಿರೋದನ್ನೆಲ್ಲ ಈ ಥರ ಫಿಕ್ಸ್ ಮಾಡ್ತಾ ಬಂದರೆ ಅಷ್ಟೇ ಸಾಕು. ಇದಕ್ಕೆ ತುಂಬ ಕ್ಲಿಪ್ಸ್ಗಳು ಬೇಕಂತ ಏನೂ ಇಲ್ಲ. ಒಂದು 2ರಿಂದ 3 ಕ್ಲಿಪ್ಸ್ಗಳು ಬೇಕಿದ್ರೆ
ಇದ್ರೆ ಸಾಕು, ಅಷ್ಟೇ ಸಾಕಾಗುತ್ತೆ. ತುಂಬ ಕ್ಲಿಪ್‌ಗಳಾಗುದ್ರೂ ತುಂಬ ಜಾತ್ರೆ ಜಾತ್ರೆ ಥರ ಫೀಲ್ ಆಗಿಬಿಡುತ್ತೆ ಈ ಥರ ಹೇರ್ ಸ್ಟೈಲಿಗೆಲ್ಲ. ಹಾಗಾಗಿ ಒಂದು ಸ್ವಲ್ಪ 2ರಿಂದ 3 ಕ್ಲಿಪ್ಸ್ ಇದ್ರೆ ಸಾಕು. ಒಂದೇನಂದರೆ ಕೂದಲು ನಮಗೆ ಬ್ಯಾಲೆನ್ಸಿಗೆ ಸಿಗಬೇಕು ಅಷ್ಟೇ. ಆ ಥರ ಸ್ಟಿಕ್ ಮಾಡೋಕ್ಕೆ ಅಂತ ನಮಗೆ 2ರಿಂದ ಈಗ ಟಿಕ್‌ಟಾಕ್ ಕ್ಲಿಪ್ ಇರುತ್ತಲ್ಲ, ಅದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಿರ್ಬೋದು ನಮ್ಮ ಜಡೆ ಹೇರ್ ಸ್ಟೈಲ್ ಎಷ್ಟು ಬೇಗನೆ ರೆಡಿ ಆಯಿತು ಅಂತ. ನೀವು ಕೂಡ ಆ ಕಾಲೇಜಿಗೆ ಹೋಗ್ತಿರ್ಬೋದು ಅಥವಾ ಸ್ಯಾರಿ ಮೇಲೂ ಕೂಡ ಈ ಥರ ನೀವು ಹೇರ್ ಸ್ಟೈಲ್ಸ್ನ ಮಾಡ್ಕೋಬಹುದು. ಹಾಗೆ ನೀವು ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ನಿಮಗೆ ಫ್ರೀ ಹೇರ್ಸ್ ಬೇಡ ಅಥವಾ ಜಡೆನೂ ಬೇಡ ಅಂದರೆ ನೋಡಿ, ಈ ಥರ ಪೋನಿ ಕೂಡ ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೋಬಹುದಾಗುತ್ತೆ. ಇವಾಗ ಕುರ್ತಾ ಮೇಲಾಗಿರ್ಬೋದು, ಈವನ್ ಜೀನ್ಸ್ ಮೇಲೆ ಕೂಡ ತುಂಬ ಚೆನ್ನಾಗಾಗತ್ತೆ. ಹಾಗೆ ನೀವು ಫ್ಯಾನ್ಸಿ ಸೀರೆ ಏನಾದರೂ ಹಾಕ್ಕೋತೀರಿ ಅಂದರೂ ಅದಕ್ಕೂ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಪೋನಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ನಾನು ಹೇರ್ ಸ್ಟೈಲ್ನ ಮಾಡಿದ್ದೀನಿ ಅಂತ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಆವಾಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾವ ಥರ ಬಂದಿದೆ ಅಂತ, ಏನು ಇಷ್ಟ ಆಯಿತಾ ಅಥವಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಓವರಾಲ್ ಲುಕ್ ಈ ಥರ ಇದೆ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಕೇಳ್ತೀನಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಈ ಥರ ನಾನು ಜಡೆ ಹಾಕ್ಕೊಂಡು ಈ ಥರ ಬಂದಿದ್ದೆ. ಹಾಗೆ ನಾನು ಈ ಥರ ಜಡೆನ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಬರೀ ಪೋನಿ ಹಾಕ್ಕೊಂಡ್ರೆ ಎಲ್ಲ ಕೆಲವರಿಗೆ ಜಡೆನೂ ಹಾಕ್ಕೊಳ್ಳೋ ಈ ಥರ ಹೇರ್ ಸ್ಟೈಲ್ ಮಾಡಿ ಜಡೆ ಹಾಕೋ ಇಂಟ್ರೆಸ್ಟು ಇರುತ್ತೆ. ಹಾಗಾಗಿ ನೋಡಿ, ಯಾವ ಥರ ಜಡೆ ಹಾಕ್ಕೋಬೋದು ಅಂತಲೂ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಎಲ್ಲ ಎರಡು ಕ್ಲೀನಾಗಿ ನೀಟಾಗಿ ಬಾಚ್ಕೊಂಡು ನೀವು ಯಾವ ಸೈಡ್ ನಿಮಗೆ ಹೇರ್ಸ್ ಜಡೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಲ್ಲ ಆ ಥರ ನೀವು ತೊಗೊಂಡು ಕೂದಲನ್ನ 2 ಪಾರ್ಟ್ ಮಾಡಿಕೊಂಡು ನೋಡಿ, ಆ ಕಡೆ ಪಾರ್ಟಿಂದ ಸ್ವಲ್ಪ ಕೂದಲು, ಈ ಕಡೆ ಪಾರ್ಟಿಂದ ಸ್ವಲ್ಪ ಕೂದಲು ಮಾಡಿಕೊಂಡು ಫುಲ್ಲು ಜಡೆನ ಹೆಣ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಯಾವ ಬ್ಯೂಟಿ ಪಾರ್ಲರು ಕೂಡ ಬೇಡ ನಮಗೆ ಹೇರ್ ಸ್ಟೈಲ್ ಮಾಡೋಕ್ಕೆ. ನೋಡಿ, ಈ ಥರ ಆ ಕಡೆ ಈ ಕಡೆ ನಾವು 2 ಪಾರ್ಟ್ ಮಾಡಿಕೊಂಡು ಆ ಕಡೆ ಪಾರ್ಟಿಂದ ಒಂದು ಸ್ವಲ್ಪ ಕೂದಲು, ಈ ಕಡೆ ಒಂದು ಪಾರ್ಟಿಂದ ಸ್ವಲ್ಪ ಕೂದಲು ಥರ ಲಾಂಗ್ ಎಷ್ಟು ಹೇರ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನ ನಾವು ಜಡೆನ ಹೆಣ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ತುಂಬ ಪಾರ್ಟಿಗಳಿಗಾಗಿರ್ಬೋದು, ಮದುವೆಗಳಿಗಾಗಿರ್ಬೋದು, ಕುರ್ತಾ ಮೇಲೂ ಹಾಕ್ಕೋಬೋದು. ಇಲ್ಲ ನೀವು ಸೀರೆ ಮೇಲೂ, ಫ್ಯಾನ್ಸಿ ಸೀರೆ ಮೇಲೂ ಹಾಕ್ಕೋತೀವಿ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು 2 in 1 ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಪೋನಿ ಕೂಡ ಹಾಕ್ಕೋಬೋದು ಅಥವಾ ಈ ಥರ ಜಡೆನ ಹಾಕ್ಕೊಂಡು ನೀವು ಹೂವು ಅಂತ ಫಿಕ್ಸ್ ಮಾಡ್ಕೊಂಡಿರೋ, ನಾನು ಆವಾಗಲೇ ತೋರಿಸಿದ್ನಲ್ಲ, ಹೂವನ್ನ ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಜಡೆ ಹಾಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಕೂದಲನ್ನ ಎಳ್ಕೊಂಡ್ರೆ, ನಾವು ಆ ಕಡೆ ಈ ಕಡೆ ಎಳ್ಕೊಂಡ್ರೆ ಕೂದಲು ಇನ್ನೂ ಒಂದು ಸ್ವಲ್ಪ ಥಿಕ್ ಇರೋ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೀವು ಈ ಥರ ನೀವು ಹೂವನ್ನ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದ್ರ ಮೇಲೆ ಕುರ್ತಾ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಕುರ್ತದ ಜೊತೆಗೆ ಒಂದು ದುಪ್ಪಟ್ಟ ಇದ್ದರೆ ಮಾತ್ರ ಇನ್ನೂ ಸೂಪರಾಗಿ ಕಾಣುತ್ತೆ. ನೋಡಿ, ಓವರಾಲ್ ಲುಕ್ ಈ ಥರ ಇದೆ. ಬನ್ನಿ ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ತೀನಿ ನಾನು. ಸೇಮ್ ಹೇರ್ ಸ್ಟೈಲು ನಿಮಗೆ ಈ ಥರ ಜಡೆ ಹಾಕೋಕ್ಕೆ ಕನ್ಫ್ಯೂಷನ್ ಇತ್ತು ಅಂದರೆ ನೋಡಿ, ಈ ಥರ ನೀವು ಡೈಲಿ ಒಂದು 5 ಮಿನಿಟ್ಸ್, ಇವಾಗ 5 ಮಿನಿಟ್ಸ್ ಈ ಥರ ಜಡೆ ಹಾಕೋದು ತುಂಬ ಕಷ್ಟ ಅನಿಸ್ತಿರುತ್ತೆ. ಬರೀ 5 ಮಿನಿಟ್ಸು ಸಾಕಾಗಿಬಿಡುತ್ತೆ ಸ್ಟಿಕ್ಕೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡ್ರೆ. ನೋಡಿ, ಅದೇ ಥರ ನೀವು ಜಡೆ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ಈ ಥರ ಪಾರ್ಟಿಷನ್ ಮಾಡಿಕೊಂಡು ನೀವು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಫಸ್ಟು ಲೇಯರ್ ತೊಗೊಂಡು ಅದರಲ್ಲಿ 2 ಪಾರ್ಟ್ ಮಾಡಿಕೊಂಡು ನೋಡಿ, ಒಂದು ಪಾರ್ಟಿಗೆ ಈ ಥರ ನೆಕ್ಸ್ಟ್ ಲೇಯರ್ ತೊಗೊಂಡು ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಇನ್ನೂ ಪರ್ಫೆಕ್ಟಾಗಿ ನೀವು ಜಡೆ ಹಾಕೋದೇ ಬೇಡ, ಇನ್ನೂ ಡಿಫ್ರೆಂಟ್ ಸ್ಟೈಲಲ್ಲಿ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ನಾನು ಈಸಿಯಾಗಿ ತೋರಿಸಿದ್ದೀನಿ. ಇಲ್ಲ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತವಾಗ್ಲೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಾನು ಇದ್ರ ಜೊತೆ ಬಹಳಷ್ಟು ವ್ಲಾಗ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಟೈಮ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ. ಇವಾಗ ಈ ಥರ ನೋಡಿ ಸ್ಟೈಲ್ ಕೂಡ ಮಾಡ್ಬೋದು ನೀವು. ಈ ಥರ ನೀವು ಫೋಲ್ಡ್ ಮಾಡಿದ್ರಿ ಅಂದರೆ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಈ ಥರ ನೀವು ಹೇರ್ ಸ್ಟೈಲ್ ಮಾಡ್ತಿದ್ದೀನಿ ಅಂದರೆ ಒಂದೇ ಕಡೆ ಮಾಡಬೇಡಿ, ಯಾಕಂದರೆ ಫೇಸ್ ಅಷ್ಟು ಲುಕ್ಕಾಗಿ ಕಾಣಲ್ಲ. ನೀವು 2 ಕಡೆನೂ ಮಾಡ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಡೆ ಫ್ಲ್ಯಾಟಾಗಿ, ಇನ್ನೊಂದು ಕಡೆ ಒಂದು ಸ್ವಲ್ಪ ಈ ಥರ ಪಫಿ ಥರ ಆಗಿಬಿಟ್ರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ. 2 ಕಡೆ ನೀವು ಈ ಥರ ಮಾಡ್ತೀನಿ ಅಂದರೆ 2 ಕಡೆ ಈ ಥರ ಫೋಲ್ಡ್ ಮಾಡಿ ಜಡೆನ ಹಾಕ್ಕೊಳ್ತೀವಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಆವಾಗಲೇ ತೋರಿಸ್ದಂಗೆ ನಾನು ಈ ಕಡೆನೂ ಅದೇ ಥರ ನಾನು ಫೋಲ್ಡ್ ಮಾಡಿಕೊಂಡು ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ, ಹೇರ್ ಸ್ಟೈಲ್ನ ನೋಡಿ.
ಎಷ್ಟು ಚೆನ್ನಾಗಿ, ಎಷ್ಟು ಎಲಿಗೆಂಟಾಗಿ, ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಲಾಂಗ್ ಹೇರ್ಸ್ ಇರೋರು ಹಾಕ್ಕೋಬೇಕಂತ ಅಲ್ಲ, ಶಾರ್ಟ್ ಹೇರ್ಸ್ ಇರೋರು, ಮೀಡಿಯಮ್ ಲೆಂತ್ ಹೇರ್ಸ್ ಇರೋರು ಕೂಡ ಈ ಥರ ಜಡೆನ ನೀವು ಹಾಕ್ಕೋಬಹುದು. ಇವಾಗ ಶಾರ್ಟ್ ಹೇರ್ಸ್ ಇರೋರಿಗೆ ಜಡೆ ಹಾಕ್ಕೊಳಕ್ಕಾಗಲ್ಲ ಅಂದರೆ ಫ್ರೀ ಹೇರ್ಸ್ ಆದರೂ ಬಿಡ್ಬೋದು, ಇಲ್ಲ ನೀವು ಪೋನಿ ಕೂಡ ಹಾಕ್ಕೋಬೋದು, ಈ ಥರ ಜುಟ್ಟು ಕೂಡ ನೀವು ಹಾಕ್ಕೋಬೋದು. ನೋಡಿ, ಈ ಥರ ಆದಮೇಲೆ ನಿಮಗೆ ನಾನು ಆವಾಗಲೇ ಜಡೆ ಹಾಕ್ಬಿಟ್ಟು ತೋರಿಸಿದ್ನಲ್ಲ, ಈ ಥರ ನೀವು ನಾರ್ಮಲ್ ಹೇಗೆ ಜಡೆ ಹಾಕ್ಕೋತೀರಲ್ಲ ಆ ಥರ ನಿಮಗೆ ಯಾವ ಸೈಡು ಜಡೆ ಕಂಫರ್ಟಬಲ್ ಇರುತ್ತೋ, ಯಾವ ಸೈಡು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಫ್ಕೋರ್ಸ್ ಗೊತ್ತಿರುತ್ತೆ, ಆ ಥರ ನೀವು ಜಡೆನ ಹಾಕ್ಕೋಬಹುದು. ನೋಡಿ, ನಾನು ನಾರ್ಮಲ್ ನಾವು ಯೂಶ್ವಲಿ ಹೇಗೆ ಜಡೆ ಹಾಕ್ತಿದ್ದೀವಲ್ಲ ಆ ಥರ ಹಾಕ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ಫುಲ್ಲು ಜಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕಾಲೇಜಿಗೆ ಹೋಗ್ತಿರೋರಾದರೆ ದಿನಕ್ಕೂ ಒಂದೊಂದು ಹೇರ್ ಸ್ಟೈಲ್ ಕೂಡ ಮಾಡ್ಬೋದು, ಅಥವಾ ಫಂಕ್ಷನಿಗೆ ಒಂದೇ ಥರ ಜಡೆ ಹಾಕ್ಕೊಂಡು ಬೇಜಾರಾಗ್ತಿದೆ ಅಂದರೆ ಈ ಥರ ಡಿಫ್ರೆಂಟ್ ಸ್ಟೈಲ್ ಕೂಡ ನೀವು ಜಡೆನ ಹಾಕ್ಕೋಬಹುದು. ಒಂದೇ ಥರ ಬಟ್ ಡಿಫ್ರೆಂಟಾಗಿ ಇರುತ್ತೆ, ತುಂಬ ಟೈಮು ತಗೊಳ್ಳಲ್ಲ. ನೋಡಿ, ಹಾಗೆ ನಾನು ಇದಕ್ಕೂ ಕೂಡ ಒಂದು ಸ್ವಲ್ಪ ಹೂ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ನೋಡ್ಬೋದು. ಅಷ್ಟೇ ಎಲಿಗೆಂಟಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಲುಕ್ ಬರುತ್ತೆ. ನೋಡಿ, ಇವಾಗ ನಾನು ನೆಕ್ಸ್ಟ್ ಹೇರ್ ಸ್ಟೈಲ್ನ ತೋರಿಸ್ತಿದ್ದೀನಿ. ಈ ಹೇರ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಯಾರಿ ಮೇಲೂ ಕೂಡ ವೇರ್ ಮಾಡೋದು ಹೇಗೆ ಅಂದರೆ, ಸ್ಯಾರಿ ಮೇಲೂ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಥವಾ ನಾರ್ಮಲ್ ಕುರ್ತಾ ಮೇಲೂ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹೇರ್ಸ್ನ ನೀವು ಪಾರ್ಟಿಷನ್ ಮಾಡ್ಕೊಂಡು ಪಾರ್ಟ್ ಮಾಡಿಕೊಂಡು ನೋಡಿ ಈ ಥರ ನೀವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇದು ಒಂದು ಟೈಮಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು. ಸ್ಟಿಲ್ ಅಷ್ಟೇ, ನಾವು ಯಾವಾಗ ಬೇಕಾದರೂ ಇವನ್ ಕುರ್ತಾ ಮೇಲಾಗಿರ್ಬೋದು, ಸಾರಿ ಮೇಲೆ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವು ಇದನ್ನು ಜೀನ್ಸ್ ಮೇಲೆ ಕೂಡ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ನೋಡಿ, ಕಂಪ್ಲೀಟಾಗಿ ನೋಡಿ, ಈ ಥರ ನೋಡಿ ಪಾರ್ಟ್ ಒಂದು ಸ್ವಲ್ಪ ಕೂದಲು ತೊಗೊಂಡು, ತುಂಬ ಡಿಫಿಕಲ್ಟ್ ಏನೂ ಅಲ್ಲ ಇದು. ಈ ಥರ ಸ್ವಲ್ಪ ಕೂದಲು ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಬೇರೆಯವ್ರು ಹಾಕಿರೋದನ್ನ ನೋಡಿ ಎಷ್ಟು ಡಿಫಿಕಲ್ಟ್ ಅನಿಸುತ್ತೆ ಈ ಹೇರ್ ಸ್ಟೈಲು, ಬಟ್ ಮಾಡ್ಕೊಳ್ಳೋಕ್ಕಂತೂ ನಾವು ಒಬ್ಬೊಬ್ಬರೇ ಮಾಡ್ಕೊಳ್ಳೋಕ್ಕಂತೂ ಅಷ್ಟು ಈಸಿ ಅಂದರೆ ಅಷ್ಟು ಈಸಿ ಇರುತ್ತೆ ಇದು. ನೋಡಿ, ಈ ಥರ ಸ್ವಲ್ಪ ಈ ಥರ ಕೂದಲನ್ನ ತೊಗೊಂಡು ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂದೆ ಕ್ಲಿಪ್ಸ್ನ ಹಾಕ್ಕೋಬೇಕು. ತುಂಬ ಕ್ಲಿಪ್ಸ್ ಹಾಕೋಕ್ಕೆ ಹೋಗಬೇಡಿ. ಒಂದು ಕ್ಲಿಪ್ಪಲ್ಲಿ 2ರಿಂದ 3 ಈ ಥರ ಲೇಯರ್ನ ಫೋಲ್ಡ್ ಮಾಡಿಕೊಂಡು ಹಾಕ್ಕೋಬಹುದು ನೀವು. ತುಂಬ ಕ್ಲಿಪ್ಸ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸಲ್ಲ, ಒಂದು ಸ್ವಲ್ಪ ಮೆಸ್ಸಿ ಆಗುತ್ತೆ, ತುಂಬ ಜಾತ್ರೆ ಥರ ಆಗುತ್ತೆ. ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಕ್ಲಿಪ್ ಹಾಕಿ ಟೈಟ್ ಇರೋ ಕ್ಲಿಪ್ ಹಾಕಿ ಕೂರಿಸ್ಕೊಂಡ್ಬಿಟ್ರೆ ತುಂಬ ಕ್ಲಿಪ್ಪು ಅನಿಸಲ್ಲ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೋಡಿ, ಇವಾಗಲೂ ಅಷ್ಟೇ. ನೋಡಿ, ಈ ಥರ ನೀವು ಫೋಲ್ಡ್ ಮಾಡ್ಕೋಬೋದು. ಫುಲ್ ಇಡೀ ನಾವು ತಲೆ ಮೇಲೆಲ್ಲ ಫುಲ್ ಪಾರ್ಟ್ ಎಲ್ಲ ಲೆಫ್ಟ್ ರೈಟ್ ಸೈಡೆಲ್ಲ ಫುಲ್ಲು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲಿಪ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಹೇರ್ ಸ್ಟೈಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ನೋಡಿ, ನಾನು ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ, ಯಾಕಂದರೆ ತುಂಬ ಲೆಂತಿ ಆದರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ. ನೀವು ಕನ್ಫ್ಯೂಷನ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಬೇಕಿದ್ರೆ ಬೇರೆ ಯಾವುದಾದ್ರೂ ಒಂದು ಹೇರ್ ಸ್ಟೈಲ್ ಬೇಕು ಅಂದರೆ ನಾನು ನಿಮಗೆ ನಿಧಾನವಾಗಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ಅಂದರೆ ಬೇರೆ ವ್ಲಾಗಲ್ಲಿ. ನೋಡಿ, ಇವಾಗ ಓವರಾಲ್ ಲುಕ್ ಈ ಥರ ಕಾಣಿಸ್ತಿದೆ. ನೀವು ಬೇಕಿದ್ರೆ ಈ ಥರ ಫ್ರೀ ಹೇರ್ಸ್ ಹಾಕ್ಕೊಂಡು ಹೂ ಕೂಡ ಇದ್ರ ಮೇಲೆ ಹಾಕ್ಕೋಬೋದು. ನಾನು ಅದನ್ನು ಒಂದು ಸ್ವಲ್ಪ ಮಿಸ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ, ಇದು ಫ್ರೀ ಹೇರ್ಸ್ ಇಷ್ಟ ಇಲ್ಲ ಅಂದರೆ ನೀವು ಪೋನಿ ಕೂಡ ಹಾಕ್ಕೋಬೋದು. ಇದನ್ನು ಕುರ್ತಾ ಮೇಲೆ ಆಗಿರ್ಬೋದು, ಈವನ್ ಜೀನ್ಸ್ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್, ಹೇಗೆ ಅನ್ನಿಸ್ತು ನಿಮಗೆ, ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಬಹಳಷ್ಟು ವ್ಲಾಗ್ನ ಇದ್ರ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ, ನಿಮಗೆ ಟೈಮ್ ಇದ್ದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಓವರಾಲ್ ಲುಕ್ಕು ಪೋನಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು. ನೀವು ಜೀನ್ಸ್ ಮೇಲೆ ಆವಾಗಲೇ ಹೇಳ್ದಂಗೆ ಜೀನ್ಸ್ ಮೇಲೆ ಕೂಡ ಕೆಲವೊಂದು ಸಲ ಥರ ಲಾಂಗ್ ಹೇರ್ಸ್ ಇದ್ದರೆ ಜೀನ್ಸ್ ಮೇಲೆ ಯಾವ ಹೇರ್ ಸ್ಟೈಲ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿರುತ್ತೆ. ಈ ಥರ ಮಾಡಿಕೊಂಡು ನೀವು ಜೀನ್ಸ್ನ ಹಾಕ್ಕೋಬಹುದು. ಹಾಗೆ ಶಾರ್ಟ್ ಹೇರ್ ಇರೋರು ಕೂಡ ಇದನ್ನು ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಅದೇ ನೋಡಿ, ನಾನು ಪೋನಿ ಹಾಕ್ಕೊಂಡಿದ್ನಲ್ಲ, ಅದೇ ಹೇರ್ ಸ್ಟೈಲಿಗೆ ನಾನು ಇನ್ನೊಂದು ಸಲ ಸೀರೆ ಮೇಲೆ ನಾವು
ಇವಾಗ ತುರುಬ್ ಹಾಕೋದು, ಬನ್ ಹಾಕಿ ತುರುಬ್ ಹಾಕೋದು ಎಷ್ಟು ಈಸಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಕೆಲವರು ಒಬ್ಬೊಬ್ಬರೇ ಹಾಕೊಳ್ಳೋಕ್ಕಾಗಲ್ಲ. ಈ ಥರ ತುರುಬ್ ಹಾಕಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ಒಬ್ಬೊಬ್ಬರೇ ಹಾಕ್ಕೋಬೇಕು, ಒಬ್ಬೊಬ್ಬರೇ ಇರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು, ಅವರಿಗೆ ಆಗೋದಿಲ್ಲ ಅನ್ನೋ ಟೈಮಲ್ಲಿ ಕಾಂಪ್ರಮೈಸ್ ಆಗಿ ಬೇರೆ ಹೇರ್ ಸ್ಟೈಲು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಆ ಥರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಈ ಥರನೇ ತುಂಬ ಈಸಿಯಾಗಿ ಹಾಕ್ಕೋಬೋದು. ಒಂದು ಈ ಥರ ಬೆಂಡ್ ಸಿಗತ್ತೆ ನಮಗೆ, ತುರುಬ್ ಬೆಂಡ್ಸ್ ಕೊಡ್ರಿ, ತುರುಬಿಗೆ ಹಾಕೋ ಬನ್ ಅಥವಾ ಬೆಂಡ್ ಕೊಡ್ರಿ ಅಂದರೆ ಕೊಡ್ತಾರೆ ಫ್ಯಾನ್ಸಿ ಸ್ಟೋರಲ್ಲಿ. ಈ ಥರ ಹಾಕಿ ಕ್ಲೀನಾಗಿ ಈ ಥರ ಹೇರ್ಸ್ನ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದು ಟೈಟ್ ಆಗಿರೋ ಜಡೆ ಬೆಂಡನ್ನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನಮಗೆ ಒಂದು ಸ್ವಲ್ಪ ಕೂದಲು ಉಳಿಯತ್ತಲ್ಲ, ಅದನ್ನು ಈ ಕಡೆ ಆ ಕಡೆ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ನಾವು ಈ ಥರ ಜಡೆನ ಹೆಣ್ಕೋಬೇಕಾಗತ್ತೆ. ತುರುಬ್ ಹಾಕ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನಾವು ಅದನ್ನೇ ಕಷ್ಟ ಅನ್ಕೋತೀವಿ. ಒಬ್ಬೊಬ್ಬರೇ ಹಾಕ್ಕೊಳ್ಳೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ ನೋಡಿದ್ರೆ. ಬಟ್ ಅದನ್ನು ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನೋಡಿ, ನಾನು ಈ ಬ್ಲ್ಯಾಕ್ ಕಲರ್ ರಿಬ್ಬನ್ ಏನು ಹಾಕ್ಕೊಂಡಿದ್ನಲ್ಲ ಅದೊಂದು ಸ್ವಲ್ಪ ಲೂಸ್ ಆಯಿತು ನನಗೆ, ಹಾಗಾಗಿ ನಾನು ಬೇರೆದೊಂದು ರಿಬ್ಬನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನೀವು ಅದಕ್ಕೆ ಮತ್ತೇನೋ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ನೋಡಿ, ಈ ಥರ ರಿಬ್ಬನ್ ಎಲ್ಲ ಹಾಕಿ 2 ಜಡೆ ಹೆಣ್ಕೊಂಡ್ಮೇಲೆ ನಾವು ಏನು ಜಡೆನ ಹೆಣ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಕ್ಲೀನಾಗಿ ತುರುಬಿನ ಸುತ್ತ ಈ ಥರ ಸುತ್ತಕೊಂಡು ಒಂದು ಕ್ಲಿಪ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಕ್ಲಿಪ್ನ ಅಟ್ಯಾಚ್ ಮಾಡಿ, ಮತ್ತು ಯು ಪಿನ್ ಸಿಗತ್ತಲ್ಲ, ಆ ಪಿನ್ನ ಅಟ್ಯಾಚ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ತುರುಬು, ಯಾವ ಕಾರಣಕ್ಕೂ ಇದಾಗಲ್ಲ, ಉದುರೋದಿಲ್ಲ ಅದೆಲ್ಲ. ಅದೆಲ್ಲ ಹಾಳಾಗೋದಿಲ್ಲ. ತುಂಬ ಟೈಮ್ವರೆಗೂ ನೀವು ಇಟ್ಕೋಬೋದು ತುರುಬನ್ನ. ನೋಡಿ, ಈ ಥರ ಆದಮೇಲೆ ನೋಡಿ ನಮ್ಮ ತುರುಬ್ ರೆಡಿ ಆಯಿತು. ನಾನು ಒಬ್ಬಳೇ ಹಾಕ್ಕೊಂಡಿದ್ದೀನಿ, ಅಷ್ಟು ಡಿಫಿಕಲ್ಟ್ ಏನೂ ಅಲ್ಲ, ನೀವೇ ನೋಡ್ತಿದ್ದೀರಲ್ಲ. ಒಬ್ಬೊಬ್ಬರೇ ಇರಬೇಕಿದ್ರೆ ಕಾಂಪ್ರಮೈಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಇದು ಎಫರ್ಟ್ ಹಾಕಿ ಮಾಡಿದ್ರೆ ಖಂಡಿತವಾಗ್ಲೂ ಅದಾಗುತ್ತೆ. ನೋಡಿ, ಈ ಥರ ಹೂವು ನಾನು ಎಷ್ಟು ಚೆನ್ನಾಗಿ ಆಗಿದೆ ನೋಡ್ಬೋದು ನೀವು. ಯಾರದೇ ಸಹಾಯ ಇಲ್ಲದೆ ಕೂಡ ನಾನು ಈ ಥರ ತುರುಬನ್ನ ಹಾಕ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಥರ ಎಲ್ಲ ಹೇರ್ ಸ್ಟೈಲ್ ನಿಮಗೆ ಗೊತ್ತಿತ್ತಾ? ಅಥವಾ ಗೊತ್ತಿದ್ದರೆ ಇದು ಹೇಗೆ ಬಂದಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಹಾಗೆ ನಾನು ಲಾಸ್ಟ್ ಇನ್ನೊಂದು ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ತಿದ್ದೀನಿ. ಇವಾಗ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಫ್ರೀ ಹೇರ್ಸ್ ಬಿಡಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ಫುಲ್ ಫ್ರೀ ಹೇರ್ಸು ಬಿಡೋಕ್ಕಾಗಲ್ಲ, ಅದಕ್ಕೇನಾದರೂ ಒಂದು ಸ್ಟೈಲ್ ಮಾಡಬೇಕಲ್ಲ. ಹಾಗಾಗಿ ನಾನು ಇನ್ನೊಂದು ಹೇರ್ ಸ್ಟೈಲ್ನ ತೋರಿಸ್ತಿದ್ದೀನಿ. ನೋಡಿ, ಈ ಥರ ನಾನು ಆವಾಗಲೇ ಫೋಲ್ಡ್ ಮಾಡೋದು ತೋರಿಸಿದ್ನಲ್ಲ, ಒಂದು ಕಡೆ ಈ ಥರ ಒಂದು ಸೈಡಿಗೆ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ನೀವು ಕ್ಲಿಪ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನನ್ನ ವ್ಲಾಗ್ಗಳು ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಎಷ್ಟಾಗುತ್ತೋ ಅಷ್ಟು, ಆಲ್ಮೋಸ್ಟ್ ಒಂದು 3 ಹಾಕಿದ್ರೆ ಸಾಕು. ಒಂದು ಸೈಡು 3 ಲೇಯರ್ ತೊಗೊಂಡು ಫೋಲ್ಡ್ ಮಾಡಿದ್ರೆ ಸಾಕು. ಲಾಸ್ಟ್ ಲೇಯರ್ ಒಂದು ಸ್ವಲ್ಪ ಬಿಡಿ, ಒಂದು ಸ್ವಲ್ಪ ಹೇರ್ಸ್ನ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ಕಡೆ ಏನು ಪಾರ್ಟ್ ಉಳಿದಿದೆಯಲ್ಲ, ಈ ಕಡೆ ಈ ಥರ ಪಾರ್ಟ್ನ ಒಂದು ಸೈಡ್ ತೊಗೊಂಡು ಹಿಂದೆ ಒಂದು ಸ್ವಲ್ಪ ನೋಡಿ ಕೂಂಬಿಂದ ಈ ಥರ ಹೇರ್ಸ್ನ ಇದು ಮಾಡಿಕೊಂಡ್ರೆ ಪಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾದಂತಹ ಪಫ್ ಬೆಂಡ್ನ ಹಾಕ್ಕೋಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ, ಎಷ್ಟು ಚೆನ್ನಾಗಿ ಪಫ್ ಥರ ಆಗಿದೆ ಅಂತ ನೋಡ್ತಿರ್ಬೋದು ನೀವೇ. ನೋಡಿ, ಈ ಥರ ಇವಾಗ ನಮ್ಮ ಹೇರ್ಸ್ ರೆಡಿ ಆಯಿತು. ಇವಾಗ ಶಾರ್ಟ್ ಹೇರ್ಸಿಗೆ ಮಾತ್ರ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹೇರ್ ಸ್ಟೈಲ್ಗಳೆಲ್ಲ. ಲಾಂಗ್ ಹೇರ್ಸಿಗೂ ಚೆನ್ನಾಗಿ ಕಾಣುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಶಾರ್ಟ್ ಹೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಿದೆ. ನಿಮಗೆ ಹೇಗೆ ಅನ್ನಿಸ್ತು? ಓವರಾಲ್ ಎಲ್ಲ ಹೇರ್ ಸ್ಟೈಲ್ಗಳಲ್ಲಿ ನಿಮ್ದು ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.